ಹಲೋ, ಎಲ್ಲರಿಗೂ ನಮಸ್ಕಾರ. ಹೊರಗಡೆ ಹೋಗಿ ಕೆಲಸ ಮಾಡೋ ಮಹಿಳೆಯರಿಗೆ ಸಂಜೆ ಮನೆಗೆ ಬಂದು ರಾತ್ರಿ ಊಟಕ್ಕೆ ಏನು ಮಾಡಬೇಕಪ್ಪ ಅನ್ನೋ ಪ್ರಶ್ನೆ ಹುಟ್ಕೊಳ್ತೆ. ಆವಾಗ ಈ ರೀತಿ ಸರಳ ಮತ್ತು ಹೆಲ್ದಿಯಾದ ಊಟದ ಪ್ಲ್ಯಾನನ್ನು ಮಾಡ್ಕೋಬೋದು. ಮೊದಲಿಗೆ ಪಲ್ಯಗೆ ಹೆಸರು ಕಾಳನ್ನು ತೆಗೆದುಕೊಂಡು ಕ್ಲೀನ್ ಮಾಡಿ ಕುಕ್ಕರ್ಗೆ 3 ವಿಸಿಲನ್ನು ಕೂಗಿಸ್ತೀನಿ. ನೋಡಿ, ಈಗ ರೆಡಿಯಾಗಿದೆ. ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, 2 ಹಸಿಮೆಣಸಿನಕಾಯಿ, 1 ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ 1 ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಖಾರಕ್ಕೆ ಹೋಮ್ ಮೇಡ್ ಮಸಾಲೆ ಖಾರವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಖಾರವನ್ನು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಇವಾಗ ಮಸಾಲೆ ಮಿಕ್ಸ್ ಆದ ನಂತರ ನಾವು ಕುದಿಸಿಟ್ಟಂಥ ಹೆಸರು ಕಾಳವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ ನೀಟಾಗಿ ಮಿಕ್ಸ್ ಆದ ನಂತರ ನಾವು ಕುಟ್ಟಿಟ್ಟಂಥ ಬೆಳ್ಳುಳ್ಳಿಯನ್ನು ಮೇಲ್ಗಡೆ ಹಾಕ್ಕೊಳ್ಳೋಣ. ಮೇಲೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಖಾರಾದಂಥ ಟೇಸ್ಟಿಯಾದಂಥ ಉತ್ತರ ಕರ್ನಾಟಕ ಶೈಲಿಯ ಹೆಸರು ಕಾಳು ಪಲ್ಯ ರೆಡಿ ಆಯಿತು. ಇವಾಗ ನಾವು ಬಿಳಿಜಾಳ ರೊಟ್ಟಿ ಮಾಡ್ಕೊಳ್ಳೋಣ. ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ, ಅದಕ್ಕೆ ಕುದಿಯುತ್ತಿರೋಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು. ಈ ಹಿಟ್ಟನ್ನು ಬಿಸಿ ನೀರಲ್ಲೇ ಮಾಡ್ಕೋಬೇಕು. ಒಂದೇ ಸಲಕ್ಕೆ ಹೆಚ್ಚಾಗಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ನೋಡಿ, ಹಿಟ್ಟು ಇವಾಗ ರೆಡಿಯಾಗಿದೆ. ಇದನ್ನು ನಾವು ಕೈಯಿಂದ ತಟ್ಟಿ ಮಾಡೋದಿಲ್ಲ, ನಾವು ಇದನ್ನು ಲಟಿಶ್ ಮಾಡ್ತೀವಿ. ಈ ರೀತಿಯಾಗಿ ಉಳ್ಳೆ ಮಾಡಿಕೊಂಡು ನೀಟಾಗಿ ತೆಳಗಡೆ ಹಿಟ್ಟನ್ನು ಹಾಕ್ಕೊಂಡು, ಲಟ್ಟಣಿಕೆ ಬೆಳ್ಳುಣಿಗೆ ಅಂತಾರಲ್ಲ ಅದಕ್ಕೆ ನಾನು ಪ್ಲಾಸ್ಟಿಕ್ಕನ್ನು ಕಟ್ಟಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ಟಿಟ್ಕೊಂಡು ಕೈಯಿಂದ ಸ್ವಲ್ಪ ಅಗಲನ್ನು ಮಾಡಿ ನಾವು ಇದರಿಂದ ತಿದ್ದಬೇಕು. ಈ ರೀತಿಯಾಗಿ ಸ್ಲೋಲಿ ನಾವೇನು ಮಾಡಬೇಕಂದ್ರೆ ರೊಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಇದು ಕೈಯಿಂದ ಮಾಡಿದಂಗೆ ಆಗಿರುತ್ತೆ ಮತ್ತು ತುಂಬ ತೆಳ್ಳಗಾಗಿ ಬರುತ್ತೆ ರೊಟ್ಟಿ ಕೂಡ. ಇವಾಗ ನೀಟಾಗಿ ರೊಟ್ಟಿ ರೆಡಿ ಆಗ್ತಾ ಇದೆ. ನಾನು ತವನ್ನು ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ. ಈಗ ನಾವು ಎತ್ತಿ ತವದಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ತವದಲ್ಲಿ ಹಾಕ್ಕೊಂಡು ನೀಟಾಗಿ ಮೇಲ್ಗಡೆ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಈ ರೀತಿಯಾಗಿ ಎಲ್ಲ ಕಡೆನೂ ನೀರನ್ನು ಹಚ್ಕೋಬೇಕು. ಹಚ್ಕೊಂಡ ನಂತರ ಅದು ಸ್ವಲ್ಪ ನೀರು ಆವಿಯಾಗಿ ಹೋಗೋಣ. ನಂತರ ನಾವು ಇದನ್ನು ರೊಟ್ಟಿಯನ್ನು ಹೊಳೆಸಿ ಹಾಕಬೇಕು. ಹೀಗೆ ತಿರುವಿ ಹಾಕ್ಕೊಳ್ಳಿ. ಹೀಗೆ ತಿರುವಿ ಹಾಕ್ಕೊಂಡ ನಂತರ ಸ್ವಲ್ಪ ಅದು ಬೇಯುತ್ತೆ. ನಂತರ ಅದನ್ನು ನೀಟಾಗಿ ಒಂದು ಬಟ್ಟೆಯನ್ನು ತಗೊಂಡು ಒತ್ತಿ ಒತ್ತಿ ಬೇಯಿಸಬೇಕು. ಹೀಗೆ ಜೋಳದ ರೊಟ್ಟಿ ಬೇಯಿಸೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆದರೆ ಹಳ್ಳಿಗಳಲ್ಲಿ ಏನಿರುತ್ತೆ, ಕೆಂಡಕ್ಕೆ ಹಚ್ಚಿ ಬೇಯಿಸ್ತಾರೆ. ಆದರೆ ನಮ್ಮ ಕಡೆ ಸಿಟಿಗಳಲ್ಲಿ ಕೆಂಡ ಇರುವುದಿಲ್ಲಲ್ವ, ಈ ರೀತಿಯಾಗಿ ನಾವು ಒತ್ತಿ ಒತ್ತಿ ಬೇಯಿಸಬೇಕು. ನೋಡಿ, ರೊಟ್ಟಿ ಇವಾಗ ರೆಡಿಯಾಗಿದೆ. ನೋಡಿ, ಎಷ್ಟು ತೆಳ್ಳಗಾದಂಥ ರೊಟ್ಟಿ ರೆಡಿಯಾಗಿದೆ. ಹೀಗೆ ಎಲ್ಲ ರೊಟ್ಟಿಯನ್ನು ಮಾಡಿಕೊಂಡು ಈಗ ನಾವು ಊಟಕ್ಕೆ ಪ್ಲೇಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ತಟ್ಟೆಯನ್ನು ಇಟ್ಕೊಂಡು ಅದಕ್ಕೆ ರೊಟ್ಟಿಯನ್ನು ಹಾಕ್ಕೊಂಡು ಮಾಡಿಟ್ಟಂಥ ಹೆಸರು ಕಾಳು ಪಲ್ಯವನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಅಗಸಿ ಚಟ್ನಿ, ಗುರಳ್ ಚಟ್ನಿ ಹಾಕಿ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮತ್ತು ಗಜ್ಜರಿ ಹಾಕ್ಕೊಂಡು ಈ 2 ಚಟ್ನಿಗೆ ಮೊಸರು ಬೇಕೇ ಬೇಕು. ಈ ರೀತಿಯಾಗಿ ಗಟ್ಟಿ ಮೊಸರನ್ನು ಹಾಕ್ಕೊಂಡು ತಿಂದರೆ ವಾವ್, ಸೂಪರ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.